ಚಿಕ್ಕಬಳ್ಳಾಪುರ ನಗರದ ಪುರಾಣ ಪ್ರಸಿದ್ಧಿ ತಾಲೂಕಿನ ಕಂಡಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಭೂನೀಲಾ ಸಮೇತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ 6ನೇ ವರ್ಷದ ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ದೇವಸ್ಥಾನದ ಧರ್ಮದರ್ಶಿ ಜಿಕೆ ಧನಗೋಪಾಲ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೇಶವರೆಡ್ಡಿ, ಚಿಮುಲು ನಿರ್ದೇಶಕ ಕೆವಿ ನಾಗರಾಜ್ ಹಾಗೂ ದೇವಸ್ಥಾನದ ಸೇವಾ ಸಮಿತಿ ಸದಸ್ಯರೊಂದಿಗೆ ಸೇರಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಉತ್ಸವದ ಅಂಗವಾಗಿ ಬೆಳ್ಳಿ ರಥೋತ್ಸವ ಹಾಗೂ ಕುರುಕ್ಷೇತ್ರ ನಾಟಕ ಪ್ರದರ್ಶನವೂ ನಡೆಯಿತು. ಧ್ವಜಾರೋಹಣ, ಮಹಾಪೂರ್ಣಾಹುತಿ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿತು. ನಂತರ ಮಾತನಾಡಿದ ದೇವಸ್ಥಾನದ ಅರ್ಚಕರಾದ ಪದ್ಮನಾಭಾಚಾರಿ, ಗ್ರಾಮದ ಪುರಾಣಗಳ ಪ್ರಕಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ 4ನೇ ಶತಮಾನದಲ್ಲಿ ಈ ಗ್ರಾಮಕ್ಕೆ ಆಗಮಿಸಿ ನೆಲೆಸಿದ್ದು, ಆ ಕಾಲದಿಂದಲೇ ಪ್ರತಿ ವರ್ಷ ಬ್ರಹ್ಮ ರಥೋತ್ಸವವನ್ನು ಆಚರಿಸುವ ಪರಂಪರೆ ಮುಂದುವರೆಯಲಿದೆ ಎಂದು ಹೇಳಿದರು. ಪುರಾಣ ಪ್ರಸಿದ್ಧವಾದಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷವೂ ನಡೆಯುವಂತೆ ಪಂಚದಿನ ಸಂಕಲ್ಪ ಅಂದರೆ ಪಂಚದಿನ ಸಂಕಲ್ಪ ಏಕಕುಂಡಾತ್ಮಕ ಕಲ್ಯಾಣೋತ್ಸವ, ತಿರುಕಲ್ಯಾಣೋತ್ಸವ ಹಾಗೂ ಬ್ರಹ್ಮೋತ್ಸವವನ್ನು ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಸಹ ಸನ್ಮಾನ್ಯ ಶ್ರೀ ದೇವಾಲಯದ ಧರ್ಮಕರ್ತರಾದಂತಹ ಶ್ರೀ ಧನಗೋಪಾಲ್ ಅವರ ನೇತೃತ್ವದಲ್ಲಿ ನಾನಾ ರೀತಿಯಾದಂತಹ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾನಾ ರೀತಿಯಾದಂಥ ಪೂಜಾಗಳನ್ನು ಯಶಸ್ವಿಗೊಳಿಸಿ ಅವರ ನೇತೃತ್ವದಲ್ಲಿ ನಮ್ಮ ದೇವಾಲಯದಲ್ಲಿ ವಿಶೇಷವಾಗಿ ದೇವರಿಗೆ ಅಲಂಕಾರ ಹಾಗೂ ಜಾತ್ರಾ ಮಹೋತ್ಸವ, ರಥೋತ್ಸವ ಎಲ್ಲವೂ ಅವರ ಮುಖಾಂತರವಾಗಿ ನಡೆದಿದೆ. ಭಗವಂತನವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರಿಗೆ ಇನ್ನೂ ಮುಂದಿನ ದಿನದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೊಟ್ಟು ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಕೊನೆಯ ಪ್ರಾರ್ಥನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮದರ್ಶಿಯವರ ಬಗ್ಗೆ ಹೇಳಬೇಕಾದ್ರೆ ನಾವು ಏನು ಚಿರುಣಿ ಆಗಿರ್ತೀವಿ, ನಾವು ಅವ್ರ ಬಗ್ಗೆ ಹೇಳಕೊಡೋಕ್ಕಾಗತ್ತೆ. ನಮ್ಮ ದೇವಾಲಯ ದೀಪವನ್ನು ಉಳಿಸಿದಂಥ ಪುಣ್ಯಾತ್ಮರವರು ನಮ್ಮ ದೇವಸ್ಥಾನ ಅಲ್ಪ ಮಟ್ಟಕ್ಕೆ ನಿಂತೋಗಿದ ಕಾಲದಲ್ಲೇ ಅವರೇ ದೊಡ್ಡ ಮನಸ್ಸು ಮಾಡಿ ನಮ್ಮ ದೇವಾಲಯವನ್ನು ಈ ರೀತಿಯಾಗಿ ವಿಜೃಂಭಣೆಯಿಂದ ನಡೆಸಿಕೊಂಡಿದ್ದಾರೆ. ಅವರಿಗೆ ಆ ನಾರಸಿಂಹ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಭಾಗವಹಿಸಿ. ಇದು 6ನೇ ವರ್ಷದ ಜಾತ್ರೆ ಉತ್ಸವ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದ ರಥ ಎಳೆದು ಮತ್ತು ಮುಂದಿನ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ನಾನು. ಸರ್, ಕಂಡಕನಹಳ್ಳಿ ಒಂದು ಬ್ರಹ್ಮರಥೋತ್ಸವ ಅಂತಂದ್ರೆ ಇಡೀ ತಾಲೂಕಿಗೆ ಒಂಥರ ಫೇಮಸ್. ಏನು ಇಲ್ಲಿನ ಮಹತ್ವ ಏನು? ಇಲ್ಲಿನ ಮಹತ್ವ ಬಂದು ಆ ನರಸಿಂಹಸ್ವಾಮಿನೇ ಎಲ್ರಿಗೂ ಇದು ದೈವ ಇದು ತೋರಿಸಿ ಎಲ್ಲರನ್ನೂ ಬರ್ಸ್ಕೊತಾ ಇದ್ದಾರೆ ಇಲ್ಲಿಗೆ.